ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ರಿಗೂ ನಿಮ್ಮ ನೆಚ್ಚಿನ ಫ್ಯಾಕ್ಟ್ ವೈಡ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ನ ಒಂದು ಅತ್ಯಂತ ಪ್ರಮುಖವಾದ ಆದರೆ ಅಷ್ಟೇ ಕನ್ಫ್ಯೂಸ್ ಮಾಡುವ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಡೂ ಮತ್ತು ಡಸ್. ತುಂಬ ಜನರಿಗೆ ಇದು ಎಲ್ಲಿ ಬಳಸಬೇಕು ಅಂತ ಗೊಂದಲ ಇರುತ್ತೆ ಅಲ್ವಾ? ಆ ಗೊಂದಲಕ್ಕೆ ಇವತ್ತೇ ಫುಲ್ ಸ್ಟಾಪ್ ಇಡೋಣ. ನಾನು ಈ ಮೊದಲೇ ಡೂ ಮತ್ತು ಡಸ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೆ, ಡೇ 6 ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಂತ. ಅದರ ಲಿಂಕನ್ನು ನಾನು ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮೊದಲು ಅಲ್ಲಿ ಹೋಗಿ ಆ ವಿಡಿಯೋ ನೋಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದು ಈ 10 ಪ್ರಶ್ನೆಗಳ ಕ್ವಿಝನ್ನು ಅಟೆಂಡ್ ಮಾಡಿ. ಆಗ ನಿಮಗೆ ಲೈಫ್ ಟೈಮ್ ಈ ವಿಷಯ ಮರೆಯೋದಿಲ್ಲ. ಓಕೆ ಗೈಸ್, ಆರ್ ಯು ರೆಡಿ? ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಕ್ವಿಝ್ ಶುರು ಮಾಡೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಯು ಲೈಕ್ ಕಾಫಿ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಡೂ ಅನ್ನೋದು ಕರೆಕ್ಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ಇಲ್ಲಿ ಯು ಅನ್ನೋದು ಸೆಕೆಂಡ್ ಪರ್ಸನ್. ಇಂಗ್ಲಿಷ್ ನಿಯಮದ ಪ್ರಕಾರ ಐ, ವಿ, ಯು ಮತ್ತು ದೇ ಅಂತ ಬಂದಾಗ ನಾವು ಯಾವಾಗಲೂ ಡೂನೇ ಬಳಸಬೇಕು. ಹಾಗಾಗಿ ಸರಿಯಾದ ಆನ್ಸರ್ ಡೂ ಯು ಲೈಕ್ ಕಾಫಿ. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಶಿ ಡ್ಯಾಶ್ ನಾಟ್ ವಾಚ್ ಟಿವಿ ಇನ್ ದ ಮಾರ್ನಿಂಗ್. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಈಗ ಕರೆಕ್ಟ್ ಆನ್ಸರ್ ಯಾವುದು ಅಂತ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಡಸ್ ಅನ್ನೋದು ಕರೆಕ್ಟ್ ಆನ್ಸರ್. ಒಂದ್ಸಲ ಇಲ್ಲಿ ಗಮನಿಸಿ, ಇಲ್ಲಿ ಸಬ್ಜೆಕ್ಟ್ ಶಿ ಇದೆ. ಹಿ, ಶಿ, ಇಟ್ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಹೆಸರು ಬಂದಾಗ ನಾವು ಕಣ್ಣು ಮುಚ್ಚಿ ಡಸ್ ಬಳಸಬೇಕು. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆ ಈಗ ಮೂರನೇ ಪ್ರಶ್ನೆ ನೋಡೋಣ. ಡ್ಯಾಶ್ ದೇ ಪ್ಲೇ ಫುಟ್ಬಾಲ್ ಎವ್ರಿ ಡೇ. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಕರೆಕ್ಟಾದ ಆನ್ಸರ್ ಆಪ್ಷನ್ ಎ ಡೂ. ಇಲ್ಲಿ ದೇ ಅಂದರೆ ಅವರು, ಅಂದರೆ ಪ್ಲೂರಲ್ ಅಥವಾ ಬಹುವಚನ. ಆಗ ನಾವು ಯಾವಾಗಲೂ ಡೂ ಅನ್ನೇ ಬಳಸ್ತೀವಿ. ಡೂ ದೇ ಪ್ಲೇ ಅನ್ನಬೇಕು, ಡಸ್ ದೇ ಪ್ಲೇ ಅನ್ನಬಾರ್ದು. ಡಸ್ ದೇ ಪ್ಲೇ ಅನ್ನೋದು ತಪ್ಪಾಗುತ್ತೆ. ಓಕೆನಾ? ಸರಿ, ಈಗ ನಾಲ್ಕನೇ ಪ್ರಶ್ನೆ ನೋಡೋಣ. ಮೈ ಬ್ರದರ್ ಡ್ಯಾಶ್ ಈಸ್ ಹೋಮ್ವರ್ಕ್ ಎಟ್ ನೈಟ್. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಕರೆಕ್ಟಾದ ಆನ್ಸರ್ ಯಾವುದು? ಬೇಗನೆ ಗೆಸ್ ಮಾಡಿ. ಹೌದು, ಆಪ್ಷನ್ ಬಿ ಡಸ್ ಅನ್ನೋದು ಕರೆಕ್ಟಾದ ಆನ್ಸರ್. ಮೈ ಬ್ರದರ್ ಅನ್ನೋದು ಒಬ್ಬ ವ್ಯಕ್ತಿ, ಅಂದರೆ ಹಿ. ನಾವು ಆಗಲೇ ಹೇಳಿದ ಹಾಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಕ್ರಿಯಾಪದಕ್ಕೆ ಇ ಎಸ್ ಸೇರಿಸಬೇಕು, ಅಂದರೆ ಡಸ್ ಬಳಸಬೇಕು. ಇದನ್ನು ಯಾವಾಗಲೂ ತಲೆಯಲ್ಲಿ ನೆನಪಿಟ್ಕೊಳ್ಬೇಕು ಫ್ರೆಂಡ್ಸ್. ಓಕೆ, ಈಗ ಐದನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಇಟ್ ರೇನ್ ಆಫನ್ ಇನ್ ಮಂಗಳೂರು. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಕರೆಕ್ಟಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಕರೆಕ್ಟಾದ ಆನ್ಸರ್ ಆಪ್ಷನ್ ಬಿ ಡಸ್. ಇಲ್ಲಿ ಸಬ್ಜೆಕ್ಟ್ ಇಟ್ಟಿದೆ. ಪ್ರಾಣಿ, ಪಕ್ಷಿ ಅಥವಾ ವಸ್ತುಗಳ ಬಗ್ಗೆ ಮಾತನಾಡಬೇಕಾದ್ರೆ ಪ್ರಶ್ನೆ ಕೇಳಲು ನಾವು ಡಸ್ ಅನ್ನು ಬಳಸ್ತೀವಿ. ಹಾಗಾಗಿ ಸರಿಯಾದ ಆನ್ಸರ್ ಆಪ್ಷನ್ ಬಿ ಡಸ್. ಈಗ ಆರನೇ ಪ್ರಶ್ನೆ ನೋಡೋಣ. ವಿ ಡ್ಯಾಶ್ ನಾಟ್ ನೀಡ್ ಎನಿ ಹೆಲ್ಪ್. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಕರೆಕ್ಟಾದ ಆನ್ಸರ್ ಯಾವುದು? ಬೇಗನೆ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಡೂ ಅನ್ನೋದು ಸರಿಯಾದ ಆನ್ಸರ್. ವಿ ಅಂದರೆ ನಾವು, ಇದು ಬಹುವಚನ. ನೆನ್ಪಿಡಿ, ವಿ ಜೊತೆ ಯಾವಾಗಲೂ ಡೂ ಬರಬೇಕು. ವಿ ಡು ನಾಟ್ ನೀಡ್ ಹೆಲ್ಪ್ ಅನ್ನೋದು ಸರಿಯಾದ ವಾಕ್ಯ. ಈಗ ಏಳನೇ ಪ್ರಶ್ನೆ ನೋಡೋಣ. ಡ್ಯಾಶ್ ರಾಹುಲ್ ಸ್ಪೀಕ್ ಇಂಗ್ಲಿಷ್. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಡಸ್ ಅನ್ನೋದು ಕರೆಕ್ಟಾದ ಆನ್ಸರ್. ರಾಹುಲ್ ಎಂಬುದು ಒಬ್ಬ ವ್ಯಕ್ತಿಯ ಹೆಸರು. ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಪ್ರಶ್ನೆ ಕೇಳಬೇಕಾದ್ರೆ ಡಸ್ ಬಳಸಬೇಕು. ಡಸ್ ಪ್ಲಸ್ ನೇಮ್, ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಸರಿ, ಈಗ ನಾವು 8ನೇ ಪ್ರಶ್ನೆ ನೋಡೋಣ.
ಐ ಡ್ಯಾಶ್ ಮೈ ಬೆಸ್ಟ್ ಟು ಲರ್ನ್ ಇಂಗ್ಲೀಷ್. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಯಾವುದು? ಬೇಗನೆ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಡೂ ಅನ್ನೋದು ಕರೆಕ್ಟಾದ ಆನ್ಸರ್. ಇದು ತುಂಬ ಇಂಪಾರ್ಟೆಂಟ್. ಐ ಅಂದರೆ ನಾನು. ಇಂಗ್ಲೀಷ್ನಲ್ಲಿ ಐ ಅನ್ನೋದು ಸಿಂಗ್ಯುಲರ್ ಆದರೂ ಕೂಡ ಅದ್ರ ಜೊತೆ ಡೂ ಮಾತ್ರ ಬಳಸಬೇಕು. ಇದು ಒಂದು ವಿಶೇಷ ನಿಯಮ. ಇದನ್ನು ಮಾತ್ರ ಯಾವತ್ತೂ ಮರಿಬೇಡಿ. ಹಾಗೆ ಈಗ 9ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಬರ್ಡ್ಸ್ ಫ್ಲೈಸ್ ಸೌತ್ ಇನ್ ವಿಂಟರ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಡೂ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ಬರ್ಡ್ಸ್ ಅಂದರೆ ಹಕ್ಕಿಗಳು, ಅಂದರೆ ಬಹುವಚನ. ಒಂದಕ್ಕಿಂತ ಹೆಚ್ಚು ವಸ್ತು ಇದ್ದಾಗ ಅಥವಾ ಜೀವಿಗಳಿದ್ದಾಗ ನಾವು ಡೂ ಬಳಸ್ತೀವಿ. ಡೂ ಬರ್ಡ್ಸ್ ಫ್ಲೈ ಸೌತ್ ಇನ್ ವಿಂಟರ್ ಅಂತ ಪ್ರಶ್ನೆ ಮಾಡಬೇಕು. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆ ಈಗ ಕೊನೆಯ ಪ್ರಶ್ನೆ ಅಂದರೆ 10ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಶಿ ವಾಂಟ್ ಟು ಗೋ ಹೋಮ್. ಓಕೆ, ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್. ಇದರಲ್ಲಿ ಕರೆಕ್ಟ್ ಆದ ಆನ್ಸರ್ ಯಾವುದು? ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಡಸ್ ಅನ್ನೋದು ಕರೆಕ್ಟಾದ ಆನ್ಸರ್. ನೋಡಿ, ಇಲ್ಲಿ ಶಿ ಬಂದಿದೆ. ಪ್ರಶ್ನೆ ಕೇಳುವಾಗ ಶಿ ಜೊತೆ ಡಸ್ ಬಳಸಬೇಕು. ಇನ್ನೊಂದು ಮುಖ್ಯ ವಿಷಯ ಅಂದರೆ ಡಸ್ ಬಳಸಿದ ಮೇಲೆ ವಾಂಟ್ಗೆ ಎಸ್ ಸೇರಿಸಬಾರ್ದು. ಡಸ್ ಶಿ ವಾಂಟ್ ಅಷ್ಟೇ ಸಾಕು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಡೂ ಮತ್ತು ಡಸ್ ಬಳಸೋದು ಎಷ್ಟು ಸುಲಭ ಅಲ್ವಾ? ಕೇವಲ ಒಂದು ಸಿಂಪಲ್ ಲಾಜಿಕ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಐ, ವಿ, ಯು, ದೇ ಅಂತ ಬಂದಾಗ ನಾವು ಡೂನ ಬಳಸಬೇಕು. ಹಿ, ಶಿ, ಇಟ್, ನೇಮ್ ಅಂತ ಬಂದಾಗ ಡಸ್ ಅನ್ನು ಬಳಸಬೇಕು. ಇದನ್ನು ಯಾವಾಗಲೂ ಮರಿಬಾರ್ದು. ಸರಿನಾ? ಸರಿ, ಇವತ್ತಿನ ಈ 10 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಅಂಕ ಬಂತು? 10ಕ್ಕೆ 10 ಬಂತಾ? ಅಥವಾ ಎಲ್ಲಾದರೂ ಕನ್ಫ್ಯೂಸ್ ಆಯಿತಾ ಅನ್ನೋದನ್ನು ನನಗೆ ಮರೆಯದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನನಗೂ ಕೂಡ ಹೊಸ ವಿಷಯ ಕಲಿಸಲಿಕ್ಕೆ ಸ್ಫೂರ್ತಿ ನೀಡುತ್ತೆ. ನೋಡಿ, ಇಂಗ್ಲೀಷ್ ಕಲಿಯೋದು ಅಂದರೆ ಬರೀ ಗ್ರಾಮರ್ ಅಲ್ಲ, ಅದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ನನ್ನ ಈ ಪ್ರಯತ್ನ ನಿಮಗೆ ಸ್ವಲ್ಪನಾದರೂ ಸಹಾಯ ಮಾಡಿದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಈ ವಿಡಿಯೋನ ಇನ್ನೂ ಹೆಚ್ಚು ಜನರಿಗೆ ತಲುಪಲು ಸಹಾಯ ಮಾಡುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಯಾರಾದರೂ ಇಂಗ್ಲೀಷ್ ಕಲೀಲಿಕ್ಕೆ ಕಷ್ಟಪಡ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾವು ಬೆಳೆಯುತ್ತಾ ಬೇರೆಯವರಿಗೂ ಕಲಿಯಲು ದಾರಿ ತೋರಿಸೋಣ. ಮುಖ್ಯವಾಗಿ ಇನ್ನು ಮುಂದೆ ಬರಲಿರುವ ಇಂತಹ ಅದ್ಭುತವಾದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈಗಲೇ ನಮ್ಮ ಫ್ಯಾಕ್ಟ್ ವೈಡ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.